ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವೀಕರಿಸುತ್ತಾರೆ. ಇನ್ನೂ ಕೆಲವರು ತಮ್ಮ ಸಾಧ್ಯತೆ ಕೆಲಸವನ್ನು ಇಟ್ಟುಕೊಂಡೇ ಬೇರೊಂದು ಕೆಲಸ ಮಾಡುತ್ತಾ ಹೆಚ್ಚು ಸಂಪಾದನೆಗೆ ಕಷ್ಟಪಡುತ್ತಾರೆ. ಅಲ್ಲೂ ಅವರಿಗೆ ಸಂಬಳ ಕಡಿಮೆಯೇ ಸಿಗುತ್ತದೆ. ನಾನು ಕುಳಿತಿದ್ದುಕೊಂಡೆ ಈ ಪಾಠವನ್ನು ಕ್ರಮೇಣ ತಿಳಿದುಕೊಳ್ಳಲು ಪ್ರಯತ್ನಿಸಿದೆ. ಇದನ್ನು ಶ್ರೀಮಂತ ಡ್ಯಾಡ್ ಕಲಿಸುತ್ತಿದ್ದರು. ಇದುವೇ ಬದುಕಿನ ಸ್ವಾದವೆಂದು ನನಗೆ ಅನಿಸತೊಡಗಿತ್ತು. ಕೊನೆಗೂ ನಾನು ದೃಷ್ಟಿಯನ್ನು ಮೇಲರಿಸಿ ಕೇಳಿದೆ, ಅಂದರೆ ಸಮಸ್ಯೆ ಹೇಗೆ ತಾನೇ ಪರಿಹಾರವಾಗಬಹುದು? ಇದರಿಂದ ಅವರು ಹೇಳಿದರು ಮತ್ತು ನಾವು ಕುಳಿತು ಕುರ್ಚಿಯಿಂದ ತುಸುಬಾಗಿ ನನ್ನ ತಲೆಯ ಮೇಲೆ ಹಗುರವಾಗಿ ಕುಟ್ಟಿದರು. ನಿನ್ನ ಕಿವಿಗಳ ನಡುವಿನ ಈ ವಸ್ತುವಿನಿಂದ ಇದೇ ಮೊದಲ ಸಾರಿ. ಶ್ರೀಮಂತ ಡ್ಯಾಡ್ ಆ ನಿರ್ಣಾಯಕದ ದೃಷ್ಟಿಕೋನವನ್ನು ಹೇಳಿದರು. ಅದು ಅವರ ಕೆಲಸಗಾರರಿಂದ ನನ್ನ ಬಡವ ಡ್ಯಾಡಿನಿಂದ ಭಿನ್ನವಾಗಿತ್ತು. ಆ ಮೂಲಕ ಅವರು ಹವಾಯಿ ಶ್ರೀಮಂತ ಜನರಲ್ಲಿ ಒಬ್ಬರನ್ನಾಗಿಸಿತ್ತು. ಆದರೆ ವೇಳೆ ನನ್ನ ಉಚ್ಚ ಶಿಕ್ಷಣ ಪಡೆದ ಡ್ಯಾಡ್ ಜೀವನ ಪರ್ಯಂತ ಆರ್ಥಿಕ ಸಮಸ್ಯೆಯಿಂದ ಸೆಣಸಾಡುತ್ತಲೇ ಇದ್ದರು. ಇದೊಂದು ದೃಷ್ಟಿಕೋನ ಅನನ್ಯವಾಗಿತ್ತು ಮತ್ತಿದು ನನ್ನ ಬದುಕಿನ ನಕ್ಷೆಯನ್ನೇ ಬದಲಿಸಿಬಿಟ್ಟಿತ್ತು. ಶ್ರೀಮಂತ ಡ್ಯಾಡ್ ಪದೇ ಪದೇ ನನಗೆ ಈ ದೃಷ್ಟಿಕೋನವನ್ನು ಕಲಿಸುತ್ತಲೇ ಹೋದರು. ಇದನ್ನೇ ನಾನು ಮೊದಲ ಪಾಠವೆಂದು ಕರೆಯುತ್ತೇನೆ. ಬಡ ಮತ್ತು ಮಧ್ಯವರ್ಗೀಯ ಜನರು ಹಣ ಗಳಿಸಲು ಕೆಲಸ ಮಾಡುತ್ತಾರೆ. ಶ್ರೀಮಂತರು ತಮಗಾಗಿ ಕೆಲಸ ಮಾಡಿಸಿಕೊಳ್ಳುತ್ತಾರೆ. ಪ್ರತಿ ಶನಿವಾರ ನನ್ನ ಬಡ ಡ್ಯಾಡ್ ಅದನ್ನು ನನಗೆ ಕಲಿಸುತ್ತಿದ್ದರು. ಅದಕ್ಕಿಂತ ಇದು ಬಹಳಷ್ಟು ಭಿನ್ನ ದೃಷ್ಟಿಕೋನವಾಗಿತ್ತು. 9 ವರ್ಷದ ಪ್ರಾಯದಲ್ಲಿ ನನ್ನೆರಡೂ ಡ್ಯಾಡ್ಗಳು ನಾನು ಕಲಿಯಬೇಕೆಂದು ಅಪೇಕ್ಷಿಸುತ್ತಿದ್ದರು. ಇಬ್ಬರು ನನಗೆ ಕಲಿಯುವುದಕ್ಕೆ ಪ್ರೋತ್ಸಾಹಿಸುತ್ತಿದ್ದರು. ಅದರ ಅಧ್ಯಯನದ ವಿಷಯಗಳು ಮಾತ್ರ ಭಿನ್ನವಾಗಿದ್ದವು. ನನ್ನ ಉಚ್ಚ ಶಿಕ್ಷಣ ಪಡೆದ ಡ್ಯಾಡ್ ನಾನು ಅವರು ಮಾಡುವುದನ್ನೇ ಕಲಿಯುವಂತೆ ಬಯಸುತ್ತಿದ್ದರು. ಮಗು, ನೀನು ಕಲಿತು ಉತ್ತಮ ಮಟ್ಟದ ಶ್ರೇಣಿಯನ್ನು ಪಡೆದು ದೊಡ್ಡವನಾದ ಮೇಲೆ ಸುರಕ್ಷಿತವಾದ ನೌಕರಿಯನ್ನು ಹಿಡಿ. ಹೀಗೆ ಮಾಡುವುದರಿಂದ ನಿನಗೆ ಖಂಡಿತವಾಗಿ ವಿಪುಲ ಸೌಲಭ್ಯಗಳು ಒದಗುತ್ತವೆ. ನನ್ನ ಶ್ರೀಮಂತ ಡ್ಯಾಡ್ ಬಯಸುತ್ತಿದ್ದರೇನೆಂದರೆ ಹಣ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಅದರಿಂದ ನಾನು ಹೇಗೆ ಮತ್ತು ಯಾಕೆ ಕೆಲಸವನ್ನು ತೆಗೆದುಕೊಳ್ಳುತ್ತಾ ಕಲಿಯಬೇಕೆಂದು ವಿವರಿಸಿದರು. ಉನ್ನತ ವೇತನ ನೀಡುವ ನೌಕರಿಗಳ ಅರ್ಥ 2 ರೀತಿಯಲ್ಲಿ ಹೇಳಬಹುದು. ನೀವು ಹಣ ಪಡೆಯುವ ಗೌರವದಿಂದ ಕೆಲಸ ಮಾಡುತ್ತೀರಿ ಮತ್ತು ನೀವೇನು ಟ್ಯಾಕ್ಸನ್ನು ತುಂಬಿಸುತ್ತೀರೋ ಮುಂದಕ್ಕೆ ಅದು ಹೆಚ್ಚಾಗಲಿದೆ. ನಾನು ನನ್ನ ಹಣದಿಂದ ನನ್ನ ಗೌರವಕ್ಕಾಗಿ ದುಡಿಯುವವರೆ ಕಲಿತಿದ್ದೇನೆ ಮತ್ತು ನಾನು ಆದಾಯ ಉತ್ಪನ್ನ ಮಾಡುವುದಕ್ಕಿರುವ ಲಾಭಗಳು ಆನಂದವನ್ನು ಪಡೆಯುತ್ತಿದ್ದೇನೆ. ಅದು ವೇತನ ಪಡೆಯುವವರಿಗೆ ಮಂದಿಗೆ ಸಿಗುವುದಿಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಇನ್ನೂ ಮುಂದೆ ಬಹಳ ಇಂಟ್ರೆಸ್ಟವಾಗಿ ಇರುತ್ತದೆ. ಇಲ್ಲಿಯವರೆಗೆ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.